ಗಣಪತಿ ಸಂಘದಿಂದ ಭಾಳ ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವೇ ಮೊದಲನೇದಾಗಿ ಇದಕ್ಕೆ ನಾನು ಹೊಸಬ ಅಲ್ಲ. ನಾನು ಚಿಕ್ಕ ಹುಡುಗಿಂದನೂ ಮಂಜಣ್ಣವ್ರ ಜೊತೆ ಗಣೇಶ ಕುಣಿಸ್ಬೇಕಾದ್ರೆ ನಾನು ಇನ್ನೂ ಚಿಕ್ಕ ಹುಡುಗ ಇದ್ದೆ. ಸೊ ಅಲ್ಲಿಂದ ಇಲ್ಲಿ ತನಕ ಕೂಡ ಇವತ್ತು ಆ ಚಿಕ್ಕ ಹುಡುಗ ಇದ್ದಾಗ ಅಣ್ಣವ್ರು ಗಣೇಶ ಕುಣಿಸಿದಾಗ ಇಲ್ಲೇ ಇರೋ ನಾನು ಹಾಡಾಕೊಂಡು ಸೊ ಇವತ್ತು ನೋಡಿ ಭಗವಂತನ ಆಶೀರ್ವಾದದಿಂದ ನನ್ನ ಒಬ್ಬ ಅತಿಥಿಯಾಗಿ ಕರೆದಿದ್ದಾರೆ ಅಣ್ಣವರು. ಸೊ ಮೊದಲನೇದಾಗಿ ಅದಕ್ಕೆ ಧನ್ಯವಾದಗಳು ಹೇಳ್ತೀರಿ. ಹಾಗೆ ನಮ್ಮ ಮಂಜಣ್ಣವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಈ ಕೋಗಿಲು ಲೇಔಟಲ್ಲಿ ಅವ್ರದ್ದೇ ಆದ ಒಂದು ಬ್ರ್ಯಾಂಡ್ ಇದೆ. ಸೊ ಆ ಬ್ರ್ಯಾಂಡ್ ಇದೇ ಥರ ಉಳ್ಕೊಂಡೋಗ್ಲಿ. ಸೊ ಇವತ್ತೇನು ಈ ಗಣೇಶನ ಕುಣಿಸ್ತಿದ್ದಾರೆ ತುಂಬ ಒಳ್ಳೆಯದು. ನೋಡಿ ಇಷ್ಟು ಜನ ಯುವಕರಿಗೆ ಒಂದು ಉರಿ ತುಂಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದೇ ಥರ ಪ್ರತಿ ವರ್ಷವೂ ಅವ್ರು ನೆನೆಸ್ಕೊಂಡು ಹೋಗಲಿ, ಇದೇ ಥರ ಒಳ್ಳೆ ಕೆಲಸಗಳು ಮುಂದುವರಿಲಿ. ಇದ್ರ ಜೊತೆಗೆ ಅನ್ನದಾನ ಕೂಡ ಮಾಡ್ತಿರ್ತಾರೆ. ಸೊ ಇವಾಗ ಉದಾಹರಣೆಗೆ ಪ್ರಸಾದನ ಆಶ್ರಮಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆಗಳು ಕೂಡ ಮಾಡ್ತಿದ್ದಾರೆ. ಸೊ ಅಣ್ಣವ್ರಿಗೆ ಮತ್ತು ಅವರೆಲ್ಲ ಯುವಕರ ತಂಡಕ್ಕೂ ಕೂಡ ಒಳ್ಳೆಯದಾಗಲಿ. ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಅಣ್ಣವ್ರಿಗೆ ಒಳ್ಳೆಯದಾಗಬೇಕು, ಅವರು ಎಲ್ಲ ಹುಡುಗರಿಗೂ ಒಳ್ಳೆಯದಾಗಬೇಕಂತ ಕೇಳ್ತೀವಿ. ತಾವು ವೃದ್ಧಾಶ್ರಮ ಆಚರಣೆ ಆರಂಭ ಮಾಡಿದ್ದೀರಾ, ಅದ್ರ ಬಗ್ಗೆ ನಮ್ಮ ಆಶ್ರಮದ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಇನ್ನೊಂದು ಮುಖ್ಯವಾಗಿರೋ ಉದ್ದೇಶ ಏನಂದರೆ ನನಗೆ ನನ್ನ ಹೆಸರು ಬರೆಯೋಕ್ಕೆ ಬರ್ತಾ ಇಲ್ಲ ಚಿತ್ರದುರ್ಗದಲ್ಲಿ. ಸೊ ಅದನ್ನು ಹೇಳ್ಕೊಂಡು ಕೊಟ್ಟಿದ್ದೆ ನಮ್ಗೆ ನಮ್ಮ ಮಂಜಣ್ಣವರು. ಹೌದಮ್ಮ, ನಿಜವಾಗ್ಲೂ ಹೇಳ್ತಿರುವಂಥ ವಿಚಾರ ಇದು. ಸೊ ತಲೆ ಮೇಲೆ ಹೊಡೆದು ನಮಗೆ ಅದನ್ನೆಲ್ಲ ಹೇಳ್ಕೊಂಡು ಕೊಟ್ಟಿದ್ದಾರೆ. ಸೊ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ನಾನೊಂದು ಆಶ್ರಮ ನಡೆಸ್ತಿದ್ದೀನಿ ಅಂದರೆ ಇವರು ಕಿರಣ್ ಆಗಿರ್ಬೋದು, ನಮ್ಮ ಅಣ್ಣರಾಗಿ ಚರಣಣ್ಣರಾಗಿರ್ಬೋದು, ಆಗಿರ್ಬೋದು, ಮಂಜಣ್ಣಾಗಿರ್ಬೋದು. ಸೊ ಇವರೆಲ್ಲ ಕೂಡ ಅವರೆಲ್ಲ ಇರೋದ್ರಿಂದಲೇ ಆಶ್ರಮ ಆಗಿರೋದು. ಸೊ ಒಬ್ಬನೇ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಯುವಕರು ಸಪೋರ್ಟಿಂದನೇ ಮಾಡೋಕ್ಕಾಗಿರೋದು. ಹಾಗೆ ನನ್ನ ಸ್ನೇಹಿತಪ್ಪ ಆಗಿದ್ದು ಆಕಾಶ್, ಈ ಥರ ಸುಮಾರು ಜನ ಹುಡುಗರು ಸೇರ್ಕೊಂಡು ನಾವೆಲ್ಲ ಸ್ಟಾರ್ಟ್ ಮಾಡಿದ್ರಿ. ಸೊ ಇವತ್ತು ಆ ಭಗವಂತನ ಆಶೀರ್ವಾದದಿಂದ ಈ ಎಲ್ಲ ಹುಡುಗರು ಸಪೋರ್ಟಿಂದ ಒಂದು 80 ಜನಕ್ಕೆ ಊಟ ಹಾಕ್ತಿದ್ದೀರಿ. ಸೊ 20 ಜನ, ಹೌದು. ಸೊ ಇವರೆಲ್ಲ ಸಪೋರ್ಟಿಂದ ಇವತ್ತು 80 ಜನಕ್ಕೆ ಊಟ ಹಾಕ್ತಿದ್ದೀರಿ. ಸೊ ಈ ಕೆಲಸ ಒಬ್ಬನೇ ಮಾಡೋಕ್ಕಾಗಲ್ಲ. ಸೊ ಇವರೆಲ್ಲ ಸಪೋರ್ಟ್ ಕೊಟ್ಟು ಇದನ್ನು ಮಾಡ್ತಿದ್ದೀರಿ. ಇವರೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇದ್ದರೆ ಇನ್ನು ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ.